ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ದೇಶದ ಜನರು ಬಹಳ ಶಿಸ್ತುಬದ್ಧರಾಗಿರ್ತಾರೆ. ಈ ದೇಶವನ್ನ ಕಷ್ಟಪಟ್ಟು ಕೆಲಸ ಮಾಡುವಿಕೆಗೆ ನಿದರ್ಶನವೆಂದು ಕರೆಯಲಾಗ್ತದೆ. ಈ ದೇಶದ ಪರಿಶುಭ್ರತೆಯನ್ನ ನೋಡಿದ್ರೆ ಯಾರಾದ್ರೂ ಆಶ್ಚರ್ಯ ಪಡ್ತಾರೆ. ಈ ದೇಶದ ಸೌಂದರ್ಯವನ್ನ ನೋಡಲು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಎಷ್ಟು ಹೆಚ್ಚಾಗಿ ಬರ್ತಾರೆ ಅಂದ್ರೆ ಆ ದೇಶದ ಜನಸಂಖ್ಯೆಗಿಂತ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೇ ಹೆಚ್ಚಾಗಿರುವಂತೆ ಕಾಣ್ತದೆ. ಆಸಕ್ತಿಕರ ವಿಷಯ ಏನೆಂದ್ರೆ ಭೂಮಿಯ ಮೇಲೆ ಮೊದಲ ಮನುಷ್ಯ ಈ ದೇಶದಲ್ಲೇ ವಾಸವಿದ್ದನೆಂದು ಇತಿಹಾಸಕಾರರು ನಂಬುತ್ತಾರೆ. ಆ ದೇಶ ಇನ್ಯಾವುದೋ ಅಲ್ಲ, ಅರಬ್ ದೇಶಗಳಲ್ಲೇ ಅತ್ಯಂತ ಪುರಾತನವಾದ ಸ್ವತಂತ್ರ ದೇಶವಾದ ಒಮನ್. ಈ ವಿಡಿಯೋದಲ್ಲಿ ಒಮನ್ ದೇಶದ ಕೆಲ ಆಸಕ್ತಿಯಾದ ಫ್ಯಾಕ್ಟ್ ಗಳನ್ನ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ದೇಶಕ್ಕೆ ಹೇಗೆ ಹೋಗಬೇಕು ಮತ್ತೆ ವೀಸಾ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಈ ದೇಶಕ್ಕೆ ಹೋಗಲು ಭಾರತೀಯರಿಗೆ ಟೂರಿಸ್ಟ್ ವೀಸಾ ಅಗತ್ಯ. ಒಮನ್ ಟೂರಿಸ್ಟ್ ವೀಸಾ ಎರಡು ರೀತಿಯಲ್ಲಿರ್ತದೆ. ಮೊದಲ ರೀತಿಯ ಟೂರಿಸ್ಟ್ ವೀಸಾ ಮೇಲೆ ಅಲ್ಲಿ 10 ದಿನಗಳ ಕಾಲ ಉಳಿಯಬಹುದು. ಎರಡನೇ ರೀತಿಯ ಟೂರಿಸ್ಟ್ ವೀಸಾ ಮೇಲೆ ಅಲ್ಲಿ 30 ದಿನಗಳ ಕಾಲ ಉಳಿಯಬಹುದು. ವೀಸಾ ಫೀಸ್ ಸುಮಾರು 4,000 ವರೆಗೂ ಇರ್ತದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಮುಖ ನಗರಗಳಿಂದ ಒಮನ್ಗೆ ಫ್ಲೈಟ್ ಸೇವೆಗಳು ಇವೆ. ಈ ದೇಶದ ರಾಜಧಾನಿ ಮಸ್ಕಟ್. ಈ ದೇಶದ ಒಟ್ಟು ವಿಸ್ತೀರ್ಣ 3,09,500 ಚದರ ಕಿಲೋಮೀಟರ್ಗಳು. ಇಷ್ಟು ದೊಡ್ಡ ಭೂಮಿಯಲ್ಲಿ ಈ ದೇಶದಲ್ಲಿ ಕೇವಲ 53 ಲಕ್ಷದಷ್ಟು ಜನರು ಮಾತ್ರ ವಾಸವಿದ್ದಾರೆ. ಅವರಲ್ಲಿ 88% ಜನರು ನಗರಗಳಲ್ಲಿ ವಾಸವಿದ್ರೆ ಇನ್ನುಳಿದ 12% ಜನರು ಗ್ರಾಮಗಳಲ್ಲಿ ವಾಸವಿದ್ದಾರೆ. ಒಮನ್ ದೇಶದ ಅಧಿಕೃತ ಭಾಷೆ ಅರೇಬಿಕ್. ಹಾಗೇನೆ ಇಲ್ಲಿನ ಜನರಿಗೆ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಲಾಗ್ತದೆ. ಇದರಿಂದ ಬಹುತೇಕ ಜನರು ಸುಲಭವಾಗಿ ಇಂಗ್ಲಿಷ್ ಮಾತನಾಡ್ತಾರೆ. ಈ ದೇಶಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಸೌದಿ ಅರೇಬಿಯಾ ದೇಶಗಳು ಗಡಿ ದೇಶಗಳಾಗಿವೆ. ಈ ದೇಶದಲ್ಲಿ ಮರುಭೂಮಿ ಪ್ರದೇಶ ಬಹಳ ಹೆಚ್ಚು. ಈ ದೇಶದ ಒಟ್ಟು ಭೂಮಿಯಲ್ಲಿ ಕೇವಲ 4.7% ಮಾತ್ರ ಕೃಷಿಗೆ ಸೂಕ್ತವಾಗಿದೆ. ಒಮನ್ ಜನರು ತಮ್ಮ ಆತಿಥ್ಯ ಮತ್ತೆ ಶಾಂತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇದು ಪ್ರವಾಸಿಗರಿಗೆ ಮತ್ತೆ ಸ್ಥಳೀಯರಿಗೆ ಸುರಕ್ಷಿತ ಪ್ರದೇಶವೆಂದು ಹೇಳಬಹುದು. ಈ ದೇಶದಲ್ಲಿ ರಾಜಾಧಿಪತ್ಯ ಪಾಲನೆಯಲ್ಲಿದೆ. ಈ ದೇಶಕ್ಕೆ ಪೋರ್ಚುಗೀಸರಿಂದ 1650ರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ದೊರೆಯುತ್ತೆ. 1970ರವರೆಗೆ ಒಮನ್ ಒಂದು ಬಡದೇಶವಾಗಿತ್ತು. ಆ ಸಮಯದಲ್ಲಿ ಒಮನ್ ದೇಶದ ಜನರಿಗೆ ತಿನ್ನಲು ಸರಿಯಾದ ಆಹಾರವಾಗ್ಲಿ, ಧರಿಸಲು ಸರಿಯಾದ ಬಟ್ಟೆಗಳಾಗ್ಲಿ ಇರಲಿಲ್ಲ. 1970ರ ನಂತರ ಆ ದೇಶದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಅದರಿಂದ ಆ ದೇಶ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ದೇಶದ ಜನರು ಕಷ್ಟಪಟ್ಟು ತಮ್ಮ ಭವಿಷ್ಯವನ್ನ ತಾವೇ ಬದಲಾಯಿಸಿಕೊಂಡರು. ಆದ್ದರಿಂದ ಬಡತನದಲ್ಲಿ ಮುಳುಗಿದ್ದ ಈ ದೇಶ ಒಂದೇ ದಿನದಲ್ಲಿ ಶ್ರೀಮಂತ ದೇಶವಾಗಿ ಪರಿವರ್ತನೆಯಾಗುತ್ತೆ. ಆ ಅದ್ಭುತ ಏನೆಂದ್ರೆ ಈ ದೇಶದ ಸುಲ್ತಾನ್ ಕಾಬೂಸ್ ಬಿನ್ ಸೈಯದ್ ಜುಲೈ 23, 1970ರಂದು ಒಮನ್ ದೇಶದ ಅಧಿಕಾರವನ್ನ ತೆಗೆದುಕೊಂಡರು. ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಒಮನ್ನ ರೂಪುರೇಖೆ ಸಂಪೂರ್ಣವಾಗಿ ಬದಲಾಯಿತು. ಅವರು 4 ವರ್ಷಗಳ ಹಿಂದೆಯೇ ನಿಧನರಾದರು. ಆದರೆ ಒಮನ್ ದೇಶವನ್ನ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಿ ವಿಶ್ವ ನಕಾಶೆಯಲ್ಲಿ ಸೇರಿಸಿದವರು ಈ ಕಾಬೂಸ್ ಬಿನ್ ಸೈಯದ್. ಇಂದಿಗೂ ಅವರ ಬಗ್ಗೆ ಆ ದೇಶದ ಜನರಿಗೆ ಅಪಾರ ಗೌರವ ಮತ್ತೆ ಅಭಿಮಾನವಿದೆ. ಒಮನ್ ದೇಶಕ್ಕೆ ದಕ್ಷಿಣದಲ್ಲಿ ಅರೇಬಿಯನ್ ಸಮುದ್ರ ಇರೋದ್ರಿಂದ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೀನು ವ್ಯಾಪಾರ ನಡೆಯುತ್ತೆ. ಆ ಮೀನುಗಳನ್ನ ವಿದೇಶಗಳಿಗೆ ರಫ್ತು ಮಾಡಿ ಒಮನ್ ದೇಶ ದೊಡ್ಡ ಲಾಭಗಳನ್ನ ಗಳಿಸ್ತದೆ. ಆಸಕ್ತಿಕರ ವಿಷಯ ಏನೆಂದ್ರೆ ಈ ದೇಶದಲ್ಲಿ 19 ವರ್ಷ ಪೂರೈಸಿದ ಯುವಕರಿಗೆ ಮನೆ ಕಟ್ಟಿಕೊಳ್ಳಲು ಉಚಿತವಾಗಿ ಸರ್ಕಾರ ಜಾಗವನ್ನ ನೀಡುತ್ತದೆ. ಇಷ್ಟೇ ಅಲ್ಲದೆ ಆ ದೇಶದ ನಾಗರಿಕನ ಮಾಸಿಕ ಆದಾಯ $1,000ಗಳಿಗಿಂತ ಕಡಿಮೆ ಇದ್ದರೆ ಅಲ್ಲಿನ ಸರ್ಕಾರ ಸಂಪೂರ್ಣ ಉಚಿತವಾಗಿ ಮನೆ ಕಟ್ಟಿಸಿಕೊಡುತ್ತದೆ. ಆ ಮನೆಗೆ ಅವರು ಯಾವುದೇ ತೆರಿಗೆ ಪಾವತಿಸಬೇಕಾಗಿಲ್ಲ. ಅದಕ್ಕಾಗಿಯೇ ಈ ದೇಶದ ಜನರು ತಮ್ಮ ಸುಲ್ತಾನರನ್ನ ತುಂಬಾ ಪ್ರೀತಿಸುತ್ತಾರೆ ಮತ್ತೆ ಗೌರವಿಸುತ್ತಾರೆ. ಅದೇ ರೀತಿ ಆ ದೇಶದ ಸುಲ್ತಾನ್ ಕೂಡ ಅಲ್ಲಿನ ಜನರ ಕ್ಷೇಮವನ್ನ ಗುರಿಯಾಗಿಟ್ಕೊಂಡು ಕೆಲಸ ಮಾಡಿದ್ದರು. ಈ ದೇಶದ ಜನರು ಪ್ರತಿದಿನ ಬೆಳಗ್ಗೆ ಲೆಮನ್ ಟೀ ಕುಡಿಯಲು ಹೆಚ್ಚು ಇಷ್ಟಪಡ್ತಾರೆ. ಒಮನ್ ನಲ್ಲಿ ಹಗಲಿನ ಸಮಯದಲ್ಲಿ ತಾಪಮಾನ ಬಹಳ ಹೆಚ್ಚಾಗಿರುತ್ತೆ. ಇಲ್ಲಿ ಹಗಲಲ್ಲಿ ಹೊರಗಡೆ ಕೆಲಸ ಮಾಡೋದು ಅಷ್ಟು ಸುಲಭದ ವಿಷಯವಲ್ಲ. ಅದಕ್ಕಾಗಿ ಕಟ್ಟಡ ನಿರ್ಮಾಣ, ರಸ್ತೆ ಕೆಲಸಗಳು ರಾತ್ರಿಯ ಸಮಯದಲ್ಲಿ ನಡೆಯುತ್ತವೆ. ಈ ದೇಶದಲ್ಲಿ ರಾತ್ರಿಯಿಂದ ಬೆಳಗ್ಗಿನವರೆಗೂ ಕೆಲಸಗಳು ನಡೆಯುತ್ತಿರುತ್ತವೆ. ಹಗಲಿನ ಸಮಯದಲ್ಲಿ ಕಚೇರಿ ಕೆಲಸಗಳು ಹೊರತುಪಡಿಸಿ ಉಳಿದೆಲ್ಲವೂ ಮುಚ್ಚಿರುತ್ತವೆ. ಒಮನ್ ಒಂದು ಮುಸ್ಲಿಂ ದೇಶವಾದರೂ ಇಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಯಾವುದೇ ಭೇದ ಭಾವವನ್ನ ತೋರಿಸೋದಿಲ್ಲ. ಈ ದೇಶದಲ್ಲಿ ಸ್ತ್ರೀಯರಿಗೆ ತಮ್ಮ ಇಷ್ಟದ ಕೆಲಸವನ್ನ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗ್ತದೆ. ಅದಕ್ಕಾಗಿಯೇ ಈ ದೇಶದ ಸ್ತ್ರೀಯರು ಒಮನ್ ಸೇನೆಯಲ್ಲಿಯೂ ಕೆಲಸ ಮಾಡ್ತಿದ್ದಾರೆ. ನಿಮ್ಗೆಲ್ರಿಗೂ ತಿಳಿದಿರುವಂತೆ ಅರಬ್ ದೇಶಗಳಲ್ಲಿ ಸ್ತ್ರೀಯರಿಗೆ ಸಂಪೂರ್ಣ ಸ್ವತಂತ್ರ ಇರೋದಿಲ್ಲ. ಆದ್ರೆ ಈ ವಿಷಯದಲ್ಲಿ ಒಮನ್ ಬಹಳ ಭಿನ್ನವಾಗಿದೆ. ಇಷ್ಟೇ ಅಲ್ಲದೆ ಈ ದೇಶದ ಸ್ತ್ರೀಯರು
ಭಾರತೀಯರು ಮತದಾನದಲ್ಲಿ ಭಾಗವಹಿಸಿ ಹೊಸ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಈ ದೇಶ ಬಹಳ ಶುಭ್ರವಾಗಿರ್ತದೆ. ಒಮನ್ನಲ್ಲಿ ಎಲ್ಲಿ ಕೂಡ ಕೊಳೆಯನ್ನ ನೀವು ನೋಡಲಾರಿರಿ. ಪ್ರತಿದಿನ ಬೆಳಗ್ಗೆ ಇಲ್ಲಿ ರಸ್ತೆಗಳನ್ನ ಸ್ವಚ್ಛಗೊಳಿಸ್ತಾರೆ. ಹಾಗೇನೆ ಜನಸಾಮಾನ್ಯರು ಸಹ ಸ್ವಚ್ಛತೆಯನ್ನ ಕಾಪಾಡಿಕೊಳ್ತಾರೆ. ನಮ್ಮ ದೇಶಕ್ಕೂ ಒಮನ್ ದೇಶಕ್ಕೂ ಬಹಳ ವರ್ಷಗಳಿಂದ ಒಳ್ಳೆಯ ಸಂಬಂಧಗಳಿವೆ. ಕೆಲ ಸುಲ್ತಾನರ ವಿದ್ಯಾಭ್ಯಾಸವು ನಮ್ಮ ದೇಶದಲ್ಲೇ ನಡೆದಿದೆ. ಆಸಕ್ತಿಕರ ವಿಷಯ ಏನಂದ್ರೆ ಒಮನ್ ಸುಲ್ತಾನ್ ಖಬೂಸ್ ಬಿನ್ ಸೈಯದ್ ನಮ್ಮ ದೇಶದ ಮಾಜಿ ಅಧ್ಯಕ್ಷ ಶಂಕರ್ ದಯಾಳ್ ಶರ್ಮಾ ಅವರ ಶಿಷ್ಯರಾಗಿದ್ದರು. ಒಮನ್ ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರು ಕಾಣಿಸಿಕೊಳ್ತಾರೆ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 20% ಜನರು ಭಾರತೀಯರೇ ಇದ್ದಾರೆ. ಹೆಚ್ಚಾಗಿ ನಮ್ಮ ದೇಶದ ಎಂಜಿನಿಯರ್ಗಳು ಇಲ್ಲಿ ಕೆಲಸ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ ದೇಶದ ರಾಜಧಾನಿ ಮಸ್ಕಟ್ ಅಲ್ಲಿ 2 ಹಿಂದೂ ದೇವಾಲಯಗಳು ಇವೆ. ಅವುಗಳಲ್ಲಿ ಒಂದು 100 ವರ್ಷಗಳಷ್ಟು ಪುರಾತನವಾದದ್ದು. ಈ ದೇಶಕ್ಕೆ ಪ್ರವಾಸ ಮಾಡುವ ಪ್ರವಾಸಿಗರ ವಿಷಯಕ್ಕೆ ಬಂದ್ರೆ 2019ರವರೆಗೆ ಪ್ರತಿ ವರ್ಷ 60ರಿಂದ 70 ಲಕ್ಷ ಜನರು ಪ್ರವಾಸಿಗರು ಬರುತ್ತಿದ್ದರು. ಅಂದರೆ ಈ ದೇಶದ ಜನಸಂಖ್ಯೆಗಿಂತ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೇ ಹೆಚ್ಚಾಗಿರುತ್ತೆ. ಇಷ್ಟೇ ಅಲ್ಲದೆ ಈ ದೇಶದ ಆದಾಯದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಇಲ್ಲಿನ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತು. ಇದಕ್ಕಾಗಿಯೇ ಈ ದೇಶದಲ್ಲಿ ಪ್ರವಾಸ ಮಾಡುವ ಎಲ್ಲಾ ಪ್ರವಾಸಿಗರಿಗೂ ಹೆಚ್ಚಿನ ಸೌಲಭ್ಯವನ್ನ ಕಲ್ಪಿಸಿ ಎಲ್ಲಾ ಪ್ರವಾಸಿಗರನ್ನ ಆಕರ್ಷಿಸ್ತಾರೆ. ಒಮನ್ ನಲ್ಲಿ ಸುಮಾರು 70% ಜನರು ಮುಸ್ಲಿಮರಿದ್ರೆ ಉಳಿದ 30% ಜನರು ಹಿಂದೂಗಳು, ಕ್ರಿಶ್ಚಿಯನ್ನರು ಮತ್ತೆ ಇತರ ಮತಸ್ಥರು 1% ಅಷ್ಟಿದ್ದಾರೆ. ಈ ದೇಶದಲ್ಲಿ ಎಂದೂ ಕೂಡ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದಿಲ್ಲ. ಈ ದೇಶ ಅಭಿವೃದ್ಧಿ ಹೊಂದಲು ಅದು ಸಹ ಒಂದು ಪ್ರಮುಖ ಕಾರಣ. ಇಲ್ಲಿನ ಜನರು ಯಾವಾಗ್ಲೂ ಒಗ್ಗಟ್ಟಲ್ಲಿ ಇರ್ತಾರೆ. ಯಾವುದಾದ್ರೂ ಸಮಸ್ಯೆ ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಬರ್ತಾರೆ. ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ ಈ ದೇಶದ ಜನರು ಹೆಚ್ಚಾಗಿ ಡಿಟ್ಯಾಚ್ಡ್ ಆಗಿರ್ತಾರೆ. ಅಂದ್ರೆ ಅಲ್ಲಿನ ಜನರು ಯಾರೊಂದಿಗೂ ಹೆಚ್ಚು ಮಾತನಾಡೋದಿಲ್ಲ, ಯಾರೊಂದಿಗೂ ಹೆಚ್ಚು ಜಗಳವಾಡೋದಿಲ್ಲ. ಅವರು ಬಹಳ ಡೌನ್ ಟು ಅರ್ತ್ ಆಗಿರ್ತಾರೆ. ಅತ್ಯುತ್ತಮ ಭಾಗ ಏನಂದ್ರೆ ಈ ದೇಶದಲ್ಲಿ ಒಮ್ಮೆ ಯಾವುದಾದ್ರೂ ನಿಯಮ ಇಟ್ರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ರೂಲ್ ಇಸ್ ರೂಲ್, ರೂಲ್ ಫಾರ್ ಆಲ್ ಎಂಬ ಸಿದ್ಧಾಂತವನ್ನ ಈ ದೇಶದ ಜನರು ಹೆಚ್ಚಾಗಿ ನಂಬುತ್ತಾರೆ. ಈ ದೇಶ ಅಭಿವೃದ್ಧಿ ಹೊಂದಲು ಇಲ್ಲಿನ ನಿಯಮಗಳು ಸಹ ಪ್ರಮುಖ ಕಾರಣ. ಒಮನ್ ದೇಶದ ಜನರು ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವವನ್ನ ಹೊಂದಿದ್ದಾರೆ. ಈ ವಿಷಯದಲ್ಲಿ ಇತರ ಅರಬ್ ದೇಶಗಳಿಗಿಂತ ಈ ದೇಶದ ಜನರು ಬಹಳ ಭಿನ್ನವಾಗಿದ್ದಾರೆ. ಈ ದೇಶವನ್ನ ಪಕ್ಷಿಗಳ ದೇಶ ಅಂತಾನೂ ಕರೀತಾರೆ. ಯಾಕಂದ್ರೆ ಇಲ್ಲಿ ಚಳಿಗಾಲದಲ್ಲಿ ಯುರೋಪ್, ಆಫ್ರಿಕಾ, ಏಷ್ಯಾ ಖಂಡಗಳಿಂದ ಅನೇಕ ರೀತಿಯ ಪಕ್ಷಿಗಳು ಇಲ್ಲಿಗೆ ಬಂದು ಕಣ್ಣಿಗೆ ಹಬ್ಬವಾಗ್ತವೆ. ಇದಕ್ಕಾಗಿಯೇ ಈ ದೇಶ ಇತರ ಅರಬ್ ದೇಶಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣ್ತದೆ. ಪಕ್ಕದ ದೇಶಗಳೆಲ್ಲ ತೈಲದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದ್ರೆ ಈ ದೇಶ ತೈಲದ ಜೊತೆಗೆ ಖರ್ಜೂರ, ಮೀನು ಮತ್ತೆ ಇತರ ಕೃಷಿ ಉತ್ಪನ್ನಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಒಮನ್ ನಲ್ಲಿ ವ್ಯಭಿಚಾರ ಸಂಪೂರ್ಣವಾಗಿ ನಿಷೇಧ. ಅಂತಹದನ್ನ ಯಾರಾದ್ರೂ ಮಾಡಿದ್ರೆ ಇಲ್ಲಿ ಕಠಿಣ ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ. ಇಲ್ಲಿ ಹುಡುಗಿಯರು ಹೆಚ್ಚಾಗಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲೇ ತಮ್ಮ ಕನ್ಯತ್ವವನ್ನ ಕಳೆದುಕೊಳ್ತಿದ್ದಾರೆ ಎಂದು ಇಲ್ಲಿ ನಡೆಸಿದ ಸರ್ವೆಗಳು ಹೇಳ್ತಿವೆ. ಪ್ರಪಂಚದಲ್ಲೇ ಕೆಲ ಅತ್ಯುತ್ತಮ ಶಾಪಿಂಗ್ ಮಾಲ್ಗಳು ಈ ಒಮನ್ ದೇಶದಲ್ಲೇ ಕಾಣುತ್ತವೆ. ಇದಕ್ಕಾಗಿಯೇ ಇಲ್ಲಿ ಶಾಪಿಂಗ್ ಮಾಲ್ಗಳು ಯಾವಾಗಲೂ ಜನರಿಂದ ತುಂಬಿರುತ್ತವೆ. ಇಂದು ಪ್ರಪಂಚಕ್ಕೆ ಭಯೋತ್ಪಾದನೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದ್ರೆ ಪ್ರಪಂಚದಲ್ಲಿ ಭಯೋತ್ಪಾದನೆ ಶೂನ್ಯವಾಗಿರುವ ಅತಿ ಕಡಿಮೆ ದೇಶಗಳಲ್ಲಿ ಒಮನ್ ಕೂಡ ಒಂದು. ಈ ದೇಶದಲ್ಲಿ ಯಾವುದೇ ತಪ್ಪು ಕಾರ್ಯಕ್ರಮಗಳು ನಡೆಯೋದಿಲ್ಲ, ಅಕ್ರಮಗಳು ನಡೆಯೋದಿಲ್ಲ. ಈ ದೇಶದ ಸುಲ್ತಾನ್ ಎಜುಕೇಶನ್ ಈಸ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದಿ ವರ್ಲ್ಡ್ ಅಂತ ನಂಬ್ತಾರೆ. ಇದಕ್ಕಾಗಿಯೇ ಈ ದೇಶದಲ್ಲಿ ಪ್ರತಿ ಮಗು ಶಾಲೆಗೆ ಹೋಗುವುದು ಕಡ್ಡಾಯಗೊಳಿಸಲಾಗಿದೆ. ಒಂದು ಕಾಲದಲ್ಲಿ ಈ ದೇಶದ ಸಾಕ್ಷರತೆ ದರ 60% ಇತ್ತು. ಆದ್ರೆ ಇಂದು ಅದು 95% ಆಗಿದೆ. ಹಾಗೇನೆ ಇತರ ದೇಶಗಳಿಂದ ಅನೇಕ ವಿದ್ಯಾರ್ಥಿಗಳು ಈ ದೇಶಕ್ಕೆ ಓದಲು ಬರ್ತಾರೆ. ಈ ದೇಶಕ್ಕೆ ಸಂಬಂಧಿಸಿದ ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ ಪ್ರಪಂಚದಲ್ಲಿ ಮೊದಲ ಪ್ರಾಚೀನ ಮನುಷ್ಯ ಈ ದೇಶದಲ್ಲೇ ವಾಸವಿದ್ದನೆಂದು ಪುರಾತತ್ವ ತಜ್ಞರು ಹೇಳ್ತಾರೆ. ಹಾಗೇನೆ ಒಮನ್ ದೇಶಕ್ಕೆ ಅಮೆರಿಕ, ಬ್ರಿಟನ್ ದೇಶಗಳೊಂದಿಗೆ ಒಳ್ಳೆಯ ಸಂಬಂಧಗಳಿವೆ. ಅವರು ಆ ದೇಶಗಳಿಗೆ ವಸ್ತುಗಳನ್ನ ರಫ್ತು ಮಾಡ್ತಾರೆ. ಆ ದೇಶಗಳಿಂದ ವಸ್ತುಗಳನ್ನ ಆಮದು ಮಾಡಿಕೊಳ್ತಾರೆ. ಈ ದೇಶದಲ್ಲಿ ಕ್ರೈಮ್ ರೇಟ್ ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಇಲ್ಲಿ ನಿಯಮಗಳು ಬಹಳ ಕಠಿಣವಾಗಿರ್ತವೆ. ಅದಕ್ಕಾಗಿಯೇ ಇಲ್ಲಿ ಯಾರು ಅಪರಾಧ ಮಾಡಲು ಧೈರ್ಯ ಮಾಡೋದಿಲ್ಲ. ಈ ದೇಶದ ಮುಸ್ಲಿಮರಿಗೆ ಮದ್ಯಪಾನ ಮಾಡೋದು ನಿಷೇಧಿಸಲಾಗಿದೆ. ಅಂದರೆ ಇತರ ಮತಸ್ಥರು ಮದ್ಯ ಕುಡಿಯಬಹುದು, ಆದ್ರೆ ಅದಕ್ಕಾಗಿ ಅವರು ಖಚಿತವಾಗಿ ಇಲ್ಲಿ ಲೈಸೆನ್ಸ್ ಪಡೆಯಬೇಕು. ಈ ದೇಶದ ಕರೆನ್ಸಿ ಹೆಸರು ಒಮಾನಿ ರಿಯಾಲ್. ಇದು ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಕರೆನ್ಸಿ. ಒಂದು ಒಮಾನಿ ರಿಯಾಲ್ ನಮ್ಮ ದೇಶದಲ್ಲಿ 236 ರೂಪಾಯಿಗಳಿಗೆ ಸಮಾನವಾಗಿದೆ. ಈಗ ಒಮನ್ ನಲ್ಲಿ ನೋಡ್ಬೇಕಾದ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಒಮನ್ ರಾಜಧಾನಿ ಮಸ್ಕಟ್, ನಂತರ ನೋಡ್ಬೇಕಾದ ಸ್ಥಳಗಳು ಸುಲ್ತಾನ್ ಕಾಬೂಸ್ ಗ್ರ್ಯಾಂಡ್ ಮಸ್ಕ್, ರಾಯಲ್ ಒಪೇರಾ ಹೌಸ್ ಮಸ್ಕಟ್, ನಿಜ್ವಾ ಪೋರ್ಟ್, ವಹಿಬಾ ಸ್ಯಾಂಡ್ಸ್, ಬೆಲ್ ಆಲ್ ಜುವೇರಾ ಮ್ಯೂಸಿಯಂ ಮುಂತಾದ ಸ್ಥಳಗಳನ್ನ ಇಲ್ಲಿ ತಪ್ಪದೆ ನೋಡ್ಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ಒಮನ್ ದೇಶದ ಕೆಲ ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.